ಅದರಲ್ಲಿರೋದು ಅವರು ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿಗಳು ದೇವಸ್ಥಾನಕ್ಕೆ ಕರೆದುಕೊಂಡು ಬರ್ತಾ ಇದ್ದಾರೆ. ನಾನು ನನ್ನ ಕುಟುಂಬ ನಮ್ಮ ಶಾಸಕರಾದಂಥ ಶ್ರೀದೇವರು ರಾಜೇಗೌಡರು ಮತ್ತು ತಮ್ಮಯ್ಯವರು ಶಿವರಾಮಾದಿಯಾಗಿ ನಾವೆಲ್ಲ ತಾಯಿ ಆಸ್ಥಾನದ ದರ್ಶನಕ್ಕೆ ಬಂದಿದ್ದೇವೆ. ಶ್ರೀಮತಿ ರಂಗನಾಥ್ ಅವರ ಧರ್ಮಪತ್ನಿ ಕೂಡ ಇದ್ದಾರೆ. ಕಳೆದ 5 ವರ್ಷ ಸತತವಾಗಿ ಬರ್ತಿದ್ದೆ. 7 ವರ್ಷ ಭಾರತ್ ಜೋಡೋ ಕಾರ್ಯಕ್ರಮದಿಂದ ನಾನು ನನ್ನ ಧರ್ಮಪತ್ನಿ ಬರಕಾಗಿಲ್ಲ. ಆ ತಾಯಿ ಆಶೀರ್ವಾದ ನಮಗೆಲ್ಲ ದೊರೆತಿರೋದ್ರಿಂದ ಇವತ್ತು ಈ ನಾಡಿನ ಸೇವೆಯನ್ನ ಮಾಡುವಂತ ಒಂದು ಭಾಗ್ಯ ನಮ್ಮಲ್ಲಿ ಕೂಡ ಸಿಕ್ಕಿದೆ. ಆ ತಾಯಿ ಆಶೀರ್ವಾದದಿಂದ ಈ ನಾಡಿನಲ್ಲಿ ಸಮೃದ್ಧಿ, ಮಳೆ, ಬೆಳೆ, ಶಾಂತಿ ಎಲ್ಲ ವರ್ಗದ ಜನರು ಕೂಡ ನೆಮ್ಮದಿಯ ಸ್ಥಿತಿ ಅಂತೇಳಿ ಆಸ್ಥಾನದ ತಾಯಿಯ ಸನ್ನಿಧಿಯಲ್ಲಿ ಇವತ್ತು ನಾನು ಪ್ರಾರ್ಥನೆಯನ್ನ ಮಾಡ್ತೇನೆ. ಜನ ನಮ್ಮ ಮೇಲೆ ಅಪೂರ್ವವಾದಂತಹ ವಿಶ್ವಾಸವನ್ನು ಇಟ್ಟಿದ್ದಾರೆ, ನಂಬಿಕೆ ಇಟ್ಟಿದ್ದಾರೆ. ಆ ತಾಯಿಯ ನಂಬಿಕೆಯನ್ನು ಉಳಿಸಿಕೊಳ್ಳುವಂತ ಶಕ್ತಿ ನಮಗೆ ಕೊಟ್ಟಿದೆ. ದುರ್ಗೆಯ ಸ್ವರೂಪಿ ತಾಯಿ ಎಲ್ಲ ಸಮಾಜದ ಎಲ್ಲ ಜನರ ದುಃಖವನ್ನು ದೂರ ಮಾಡುವಂತ ತಾಯಿ ದುರ್ಗಾದೇವಿ. ಆ ದುರ್ಗಾದೇವಿ ಪಾರ್ವತಿಯ ಸ್ವರೂಪಿ ಆಸ್ಥಾನ. ಇಂತಹ ಪವಿತ್ರವಾದಂತಹ ಕ್ಷೇತ್ರಕ್ಕೆ ನಾವೆಲ್ಲ ಸೇರಿ ಬಂದಿದ್ದೇವೆ. ನಾಡಿನ ಮುಖ್ಯಮಂತ್ರಿಗಳು ಕೂಡ ಬಂದಿದ್ರು, ಅವರು ಕೂಡ ಪ್ರಾರ್ಥನೆ ಮಾಡಿದ್ದಾರೆ. ಸೊ ಎಲ್ಲರೂ ಕೂಡ ಈ ರಾಜ್ಯದ ಜನತೆಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನನಗೆ ದೇವರ ಬಗ್ಗೆ ನಂಬಿಕೆ ಇದೆ. ಭಕ್ತಂದು ಭಗವಂತಂದು ವ್ಯವಹಾರ ಮಾಡುವಂತ ಸ್ಥಳ ದೇವಾಲಯ. ಹಂಗೆ ನಾನೊಬ್ಬ ಭಕ್ತನಾಗಿ ಬಂದಿದ್ದೇನೆ. ಇಲ್ಲಿ ಉಪಮುಖ್ಯಮಂತ್ರಿಯಾಗಿ ಬರಲಿಲ್ಲ, ಪಕ್ಷದ ಅಧ್ಯಕ್ಷನಾಗಿ ಬರಲಿಲ್ಲ. ಮೊದಲು ಭಕ್ತ, ಆಮೇಲೆ ಪಕ್ಷದ ಅಧ್ಯಕ್ಷ, ಆಮೇಲೆ ಉಪಮುಖ್ಯಮಂತ್ರಿ. ಎಲ್ಲ 3 ಕೆಲಸ ಕೂಡ ಮಾಡಲಿಕ್ಕೆ ಇವತ್ತು ಕುಟುಂಬದ ಸಮೇತ ನಾನು, ನನ್ನ ಧರ್ಮಪತ್ನಿ, ನನ್ನ ಪರಿವಾರ, ನಾವೆಲ್ಲ ಶಾಸಕರು, ವ್ಯಕ್ತಿಗಳು ಎಲ್ಲ ಕೂಡ ಇವತ್ತು ಬಂದಿದ್ದೇವೆ. ಈ ಸದ್ಯ ನಮಗೆ ಈ ದೇವಿ ಶಕ್ತಿ ಕೊಟ್ಟಿದ್ದೆಲ್ಲ, 136 ಜನ ಪ್ಲಸ್ ಇಂಡಿಪೆಂಡೆಂಟ್ ಶಕ್ತಿ ಕೊಟ್ಟಿದ್ದೇನೆ. ಈ ಶಕ್ತಿಯಿಂದ ಎಲ್ಲರ ಜನರ ಬದುಕಿನಲ್ಲಿ ಒಂದು ಬದಲಾವಣೆ ತರಂತ ಆಶೀರ್ವಾದ ತಾಯಿ ಕೊಡ್ಲಿ ಇಷ್ಟು ಮಾತ್ರ ಉಲ್ಲೇಖಿಸ್ತೇನೆ. ಆಯ್ತು, ನಮಸ್ಕಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.